ರೆಡಿ ಮಾಡಿದ ಸರ್, ಈಗ ಏನು ತಾವೆಲ್ಲ ಚಾನಲ್ಸ್ ಅವ್ರು ಬಂದಿದ್ದೀರಾ, ಎಲ್ರೂ ಗ್ರಾಮೀಣ ಭಾಗದ ಯುವಕರೇ. ನಿಮ್ಗೆಲ್ಲರಿಗೂ ಗೊತ್ತಿದೆ ಆರೋಗ್ಯದ ವ್ಯವಸ್ಥೆ ನಮ್ಮ ಸರ್ಕಾರಗಳು ಯಾವ ರೀತಿ ಮಾಡ್ತಿದೆ, ನಮ್ಮ ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ. ನಾವು ಮಾಡ್ತಾ ಇರೋ ಆರೋಗ್ಯ ಶಿಬಿರಗಳಿಂದ ಹಠಾತ್ ಆಗಿ ಏನೋ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅಂತ ನನಗೇನಿಲ್ಲ. ಆದ್ರೆ ಸಮಾಜದಲ್ಲಿ ಒಂದು ಅಳಿಲು ಸೇವೆ ಸಲ್ಲಿಸುವಂತಹ ಕಾರ್ಯವನ್ನ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನ ಅಡಿಯಲ್ಲಿ ನನ್ನೆಲ್ಲ ಸ್ನೇಹಿತರು ಯುವ ಮಿತ್ರರ ಜೊತೆಗೆ ಮಾಡ್ಕೊಂಡು ಬರ್ತಾ ಇರೋದು ತಮ್ಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಏನು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಏನಿದೆ ಇವತ್ತು, ಇವ್ರ ಜೊತೆ ನನಗೆ ಒಂದು 7-8 ವರ್ಷಗಳ ಸಂಬಂಧ. ಒಂದು 7-8 ವರ್ಷಗಳ ಹಿಂದೆನೆ ನರೇಂದ್ರ ಮೋದಿ ಅವರ ಜನ್ಮದಿನ ದಿವಸ ಸೇವಾ ದಿನ ಅಂತ ಏನು ಪ್ರಾರಂಭ ಮಾಡಿದ್ರು, ಅವರ ಹೆಸರಿನಲ್ಲಿ ಸೇವಾ ದಿನ ಅಂತ ಏನು ಒಂದು ಕರೆ ಕೊಟ್ಟು ಮಾಡಕ್ಕೆ ಇದು ಮಾಡಿದ್ರು, ಆವತ್ತು ನಾನು ಮೊದಲನೇ ಬಾರಿಗೆ ಮಾಡಿದ್ದು. ಸೊ ನಾಟ್ ರಾಂಗ್, ಮೋಸ್ಟ್ಲಿ 2018 ನರೇಂದ್ರ ಮೋದಿಜಿ ಅವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವತ್ತು ನನಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವ್ರು ಪರಿಚಯ ಆಗಿತ್ತು. ಆವತ್ತಿಂದನೂ ಸತತವಾಗಿ ನಾವು ಅವರ ಜೊತೆ ಸೇರಿ ವಿವಿಧ ಆರೋಗ್ಯ ಶಿಬಿರಗಳನ್ನ ನಡೆಸೋದು ಅಲ್ಲದೆ, ಎಷ್ಟೋ ಸಲ ಶಿಬಿರಗಳು ಅಲ್ಲದೆ ಇದ್ರು ಸಹ ಬೇರೆ ಬೇರೆ ಪೇಷಂಟ್ಗಳು ಬೇರೆಯವರೆಲ್ಲ ಬಂದಾಗ ಅವ್ರ ಹಾಸ್ಪಿಟ್ಲ್ ಕಳಿಸಿದಾಗ ಕೆಲವು ಸಲ ಉಚಿತವಾಗಿ, ಕೆಲವು ಸಲ ರಿಯಾಯಿತಿ ದರದಲ್ಲಿ ಮುತುವರ್ಜಿ ವಹಿಸಿ ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟು ಕಳಿಸಿದ್ದಾರೆ. ಮೊದಲನೇದಾಗಿ ನಾನು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವರಿಗೆ ಏನು ನಾನು ಧನ್ಯವಾದ ತಿಳಿಸಕ್ ಇಷ್ಟಪಡ್ತೀನಿ. ಅವರ ಎಲ್ಲ ಸಿಬ್ಬಂದಿ ವರ್ಗ ಏನು ಪ್ರತಿ ವಾರ ಬರ್ತಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಜೊತೆಗೆ ನನ್ನೆಲ್ಲ ಯುವ ಮಿತ್ರರು, ನಾನು ಯಾವಾಗ್ಲೂ ಹೇಳೋದಂದ್ರೆ ಸಂದೀಪ್ ರೆಡ್ಡಿ ಒಂದು ಮುಖ ಅಷ್ಟೇ, ನನ್ನ ಹಿಂದೆ ಅಗಾಧವಾದ ಶಕ್ತಿ ಇರೋದು ನನ್ನ ಯುವ ಮಿತ್ರರು ಮತ್ತು ನನ್ನ ಹಿರಿಯರ ಮಾರ್ಗದರ್ಶನ ಮತ್ತು ನನ್ನೆಲ್ಲ ಕಿರಿಯ ಯುವಕರ ಅವರ ಶ್ರಮದಾನದಿಂದ ಮಾತ್ರನೇ ಇವತ್ತು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಿದೆ. ಅವರೆಲ್ರಿಗೂ ನಾನು ಮನದಾಳದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಸರ್, ಈಗ ರೆಸ್ಪಾನ್ಸ್ ಯಾವ ರೀತಿ ಕಾಣಿಸ್ಕೊಳ್ತೀವಿ ನೋಡಿ, ರೆಸ್ಪಾನ್ಸು ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ಮತ್ತೆ ಕಾರಣ ನನ್ನ ಆಟೋ ಮಿತ್ರರು ಒಂದಷ್ಟು ಜನ ಇದ್ದಾರೆ. ಪ್ರತಿ ಊರಿಗೂ ಹೋಗಿ ಅವ್ರು ಏನೋ ಆಟೋ ತಾವು ಓಡಿಸ್ತಾ ಇದೀವಿ ಅಂತ ಅವತ್ತು ಅನ್ಕೊಳೋದೇ ಇಲ್ಲ, ಬಾಡಿಗೆಗೆ ಓಡಿಸ್ತಾ ಇದೀವಿ ಅಂತಾನೆ ಅನ್ಕೊಳಲ್ಲ. ಸಂದೀಪಣ್ಣ ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ತಮ್ಮ ಏನು ಶ್ರಮವನ್ನೆಲ್ಲ ಹಾಕಿ ಪ್ರತಿ ಊರಿಗೂ ಹೋಗಿ ಬೀದಿಗೂ ಪಾಂಪ್ಲೆಟ್ ಅನ್ನ ತಲುಪಿಸುವಂತ ಕೆಲಸ ನನ್ನ ಆಟೋ ಓಡಿಸುವಂತಹ ಚಾಲಕ ಮಿತ್ರರು ಮಾಡ್ತಿದ್ದಾರೆ. ಅವರಿಗೆ ಧನ್ಯವಾದನ ಹೇಳ್ತೀನಿ. ಇವತ್ತು ಯಶಸ್ವಿ ಆಗಿರೋದಕ್ಕೆ ಏನಾದ್ರೂ ಆ ಸಿಂಹ ಪಾಲು ಹೋಗೋದು ನನ್ನ ಆಟೋ ಮಿತ್ರರಿಗೆ. ಅದ್ರ ಜೊತೆಗೆ ನನ್ನ ಟ್ರಸ್ಟ್ ನ ಸಿಬ್ಬಂದಿ ವರ್ಗ ಮಧುಸೂದನ್ ಇರ್ಬೋದು, ತರುಣ್ ಇರ್ಬೋದು, ರವಿ ಇರ್ಬೋದು, ಇವ್ರು ಮೂವರು ಮಾಡ್ತಿರೋಂತಹ ಕೆಲಸ, ಇವ್ರ ಜೊತೆ ಬೇರೆ ನನ್ನ ಒಂದಷ್ಟು ಯುವ ಮಿತ್ರರು ಮಾಡ್ತಿರೋಂತಹ ಕೆಲಸಕ್ಕೆ ಇವತ್ತು ಇಷ್ಟು ದೊಡ್ಡ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ. ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆ ರೀತಿ ತುಂಬಾ ಜನ ಬರ್ತಿದ್ದಾರೆ. ಜೊತೆಗೆ ಇಲ್ಲಿನ ಯುವ ಮಿತ್ರರು ಎಲ್ಲರೂ ಒಳ್ಳೆ ಪ್ರಚಾರ ಮಾಡಿದ್ದಾರೆ, ಮನೆಗೆ ಹೋಗಿ ಪಾಂಪ್ಲೆಟ್ ತಲುಪಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದವನ್ನು ಹೇಳ್ತೀನಿ. ದೇವ್ರು ಮೆಚ್ಚುವಂತ ಕೆಲಸವನ್ನ ಇಡೀ ನನ್ನ ತಂಡ ಮಾಡ್ತಿದೆ. ಅದೇ ರೀತಿ ತಾವು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಿದ್ರಿ, ಯಾವ ರೀತಿಯ ಪೇಷಂಟ್ಸ್ ಬರ್ತಿದ್ದಾರೆ ಅಂತ. ನೋಡಿ, ಹಳ್ಳಿ ಭಾಗದಲ್ಲಿ ಎಲ್ಲ ರೀತಿಯ ಪೇಷಂಟ್ಸ್, ಎಸ್ಪೆಷಲಿ ವಯಸ್ಸಾಗಿರೋರ್ಗೆ ನಿಮ್ಗೆ ಗೊತ್ತು, ಸುಸ್ತು, ಕಾಲುಗಳು ನೋವು, ಏನು ಜಾಯಿಂಟ್ ಪೇನ್ಸ್, ಇದು ತುಂಬಾ ಕಾಣ್ತಿದೆ. ಅದ್ರ ಜೊತೆಗೆ ಪಾಪ BP ಮತ್ತು ಶುಗರ್ ಅಂತೂ ಎಲ್ಲಾರ ಜೀವನಗಳಲ್ಲೂ ಹಾಸುಹೊಕ್ಕಾಗಿ ಬಂದ್ಬಿಟ್ಟಿದೆ, ಅದನ್ನು ನೋಡ್ತಾ ಇದೀವಿ. ಜೊತೆಗೆ ಕಿಡ್ನಿ ಇರ್ಬೋದು, ಹೃದಯದ ಪ್ರಾಬ್ಲಮ್ಗಳಿರ್ಬೋದು, ಲಿವರ್ ಪ್ರಾಬ್ಲಮ್ ಇರ್ಬೋದು, ವಿಶೇಷವಾಗಿ ಕಣ್ಣಿನ ಏನು ಒಂದು ಪ್ರಾಬ್ಲಮ್ ಜಾಸ್ತಿ ಕಾಣ್ತಿದೆ. ಅವರೆಲ್ಲರೂ ಬಂದು ಚಿಕಿತ್ಸೆ ಅದನ್ನ ಒಂದು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಸ್ಪೆಕ್ಸ್ಗಳನ್ನ, ಕನ್ನಡಕಗಳನ್ನ ನಾವು ಅಲ್ಲೇ ಸ್ಥಳದಲ್ಲೇ ವಿತರಣೆ ಮಾಡ್ತಾ ಇದೀವಿ ಉಚಿತವಾಗಿ. ಅದು ಬಿಟ್ಟು ಆಪರೇಷನ್ ಮಾಡ್ಬೇಕು ಅನ್ನೋರ್ಗೆ ಈಗ ಮಂಗಳವಾರ ಬಸ್ ಬರುತ್ತೆ, ಅವರೆಲ್ಲೆಲ್ಲರನ್ನು ಈಗ ಲಿಸ್ಟ್ ಮಾಡ್ತೀವಿ. ಎಲ್ಲರನ್ನೂ ಕರ್ಕೊಂಡು ನಾವು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ, ಕೆಲವರು 2-3 ದಿವಸಕ್ಕೆ ಡಿಸ್ಚಾರ್ಜ್ ಆಗ್ತಾರೆ, ಕೆಲವರು 15-20 ದಿವಸ ಅವರ ಕಾಯಿಲೆಗಳು ಏನಿದೆಯೋ ಅದನ್ನ ನೋಡ್ಕೊಂಡು
ಅಷ್ಟನ್ನು ಉಚಿತವಾಗಿ ಅಥವಾ ತುಂಬಾ ದೊಡ್ಡ ಆಪರೇಷನ್ ಏನಾದ್ರು ಇದ್ರೆ ರಿಯಾಯಿತಿ ದರದಲ್ಲಿ ಮಾಡಿಸಿ ಅದಕ್ಕೆ ಟ್ರಸ್ಟ್ ಇಂದ ಕೂಡ ಸ್ವಲ್ಪ ಹಣ ಕೊಟ್ಟು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ನನ್ನ ಜನತೆಯ ಜೊತೆ ನಿಂತ್ಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಸರ್ ಇದ್ದೀವಿ. ಈಗ ಆರೋಗ್ಯವನ್ನ ಕಾಪಾಡುವ ತುಂಬಾ ಜನ ಈಗ ನನಗೆ ಗೊತ್ತಿರೋಂಗ್ ಇವತ್ತದು ಸೇರಿದ್ರೆ ಏನಿಲ್ಲ ಅಂತಂದ್ರು ಒಂದು 1500 2000 ಜನ ಇದುವರೆಗೂ ನನಗೆ ಗೊತ್ತಿರೋಂಗೆ ಟ್ರೀಟ್ಮೆಂಟ್ ಅಂದ್ರೆ ಚಿಕಿತ್ಸೆ ಮಾಡ್ಕೊಳೋದಿದೆ. ಇದರಲ್ಲಿ ಎಲ್ಲಾ ರೀತಿಯ ಒಂದು ಕಾಯಿಲೆಗಳು ಇದೆ. ಮೂಲ ಹೇಳ್ಬೇಕು ಅಂತಂದ್ರೆ ವಯಸ್ಸಾಗಿರೋರು ಬರ್ತಾರೆ, ಅವ್ರಿಗೆ ಸುಸ್ತು ಮತ್ತು ಕಾಲು ನೋವುಗಳು ಮತ್ತೆ BP ಮತ್ತೆ ಶುಗರ್ ಜೊತೆಗೆ ಈ ನಡುವೆ ಒಂದಷ್ಟು ಕಿಡ್ನಿ ಪ್ರಾಬ್ಲಮ್ಸ್, ಲಿವರ್ ಪ್ರಾಬ್ಲಮ್ಸ್ ಇದೆಲ್ಲ ಕಾಣಿಸ್ಕೊಳ್ತಿದೆ. ಕ್ಯಾನ್ಸರ್ ಅಂತ ಬಂದಿರುವಂತಹ ಪೇಷಂಟ್ಗಳು ಇಲ್ಲಿ ಕಡಿಮೆ, ನಮಗ ಇದು ಮಾಡಿರುವಾಗೆ ಬಂದಿಲ್ಲ ಅಂತಲ್ಲ, ಇಲ್ಲಿ ಬರುವಂತವ್ರು ಸ್ವಲ್ಪ ಕಡಿಮೆ. ಅದು ಬಿಟ್ಟು ಹೃದಯ ಚಿಕಿತ್ಸೆ ಮಾಡಿಸ್ಕೊಳೋ ಅಂತವ್ರು ಬೇರೆ ಬೇರೆ ಎಲ್ಲಾ ರೀತಿಯ ಕಾಯಿಲೆಗಳು ಬರ್ತಿದೆ. ಇದೇ ಅಂತ ವಿಶೇಷವಾಗಿ ಹೇಳುವಂತದ್ದು ಏನಿಲ್ಲ. ಥ್ಯಾಂಕ್ ಯು. ನಾನ್ ಮತ್ತೆ ಹೇಳೋದು ಅವರ ಆಂತರಿಕ ವಿಚಾರದಲ್ಲಿ ನಾವು ಮಾತಾಡೋದು ಬೇಡ. ಪಕ್ಷಗಳು ಅಂತಂದಾಗ ಬೇರೆ ಬೇರೆ ರೀತಿ ಇರುತ್ತೆ. ಸಮಾಜಕ್ಕೆ ಯಾವ ರೀತಿ ನಾಯಕರಾದಂತವ್ರು ಈ ರೀತಿ ಆಗದೇ ಇರೋಂತ ಒಂದು ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ಇದು ತಪ್ಪು ಸಂದೇಶ ಅಂತೂ ನಿಜವಾಗ್ಲೂ ನೀವು ಹೇಳೋದಂಗೆ ತಪ್ಪು ಸಂದೇಶ ಅಂತೂ ಸಮಾಜಕ್ಕೆ ಹೋಗುತ್ತೆ. ನಾಯಕರಾಗಿರುವಂತವ್ರು, ಕಾರ್ಯಕರ್ತರಾಗಿರುವಂತವ್ರು ಯಾವುದೇ ಪಕ್ಷ ಇರ್ಲಿ ಈ ರೀತಿಯ ಒಡೆದಾಟ ಬಡದಾಟಗಳಿಗೆ ಹೋಗೋದು ತಪ್ಪು. ಇವುಗಳನ್ನ ಸರಿ ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಡಿ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಚಾನ್ಸ್ ಸಿಗುತ್ತೋ ಅದ್ರಲ್ಲಿ ಕೆಲಸ ಮಾಡ್ತಾ ಹೋಗಿ. ಒಡೆದಾಡ್ಕೊಂಡು ನೀವು ತಗೊಂಡು ಜನಗಳಿಗೆ ಮಾಡೋದು ಅಷ್ಟರಲ್ಲೇ ಇದೆ. ಅದನ್ನ ದಯವಿಟ್ಟು ಸ್ವಲ್ಪ ಸಂಸ್ಕೃತಿಯನ್ನ, ಚಿಕ್ಕಬಳ್ಳಾಪುರದ ಅಸ್ಮಿತೆಯನ್ನ ನಿಮ್ಮ MLA ಅವರಂತೂ ಈಗಾಗ್ಲೇ ಬೇರೆ ಮಟ್ಟದಲ್ಲೇ ಅದನ್ನ ಹಾಳುಗೆಡುವಿದ್ದಾರೆ. ಅದನ್ನ ಮತ್ತೆ ಕಾರ್ಯಕರ್ತರು ಅದೇ ಒಂದು ರೀತಿಯಲ್ಲಿ ನಡ್ಕೊಳೋದು ಬೇಡ ಅಂತ ಎಲ್ಲರಿಗೂ ಕಿವಿ ಮಾತು ಹೇಳ್ತಾ ಇದ್ದೀನಿ. ಕಾವೇರಿ ನಮ್ಮ ಕರ್ನಾಟಕದ ಅಸ್ಮಿತೆ. ಕಾವೇರಿ ನಮ್ಮ ಜೀವನದಿ. ಕಾವೇರಿ ನೀರು ಏನು ಮಂಡ್ಯದ ಜನಗಳಿಗೆ ಮಾತ್ರ ಅಲ್ಲ, ಬೆಂಗಳೂರಿನ ಜನಕ್ಕೂ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಜನಕ್ಕೂ ಕುಡಿಯುವ ನೀರಿನ ಮೂಲಾಧಾರ. ಅಂತಹ ಒಂದು ನೀರಿನ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡೋದು ನನಗೇನು ಇಷ್ಟ ಇಲ್ಲ. ಮೊದಲು ನನ್ನ ರಾಜ್ಯದಲ್ಲಿ ಹುಟ್ಟುತ್ತಾ ಇರುವಂತಹ ನೀರು ನಮ್ಮ ಹಕ್ಕಿದೆ ಅನ್ನೋದು ನನಗೆ ಸಹಜವಾಗಿ ಗೊತ್ತಿರುವಂತಹ ಒಂದು ಕಾಮನ್ ಸೆನ್ಸ್. ಅಂತ ಒಂದು ವಿಚಾರದಲ್ಲಿ ಮೊದಲು ನಮಗ್ ನೀರು ಸಿಗ್ಬೇಕು. ಎಕ್ಸೆಸ್ ವಾಟರ್ ಏನಿದೆಯೋ ಅದು ತಮಿಳುನಾಡಿಗೆ ಹೋಗ್ಬೇಕು. ಈ ವಿಚಾರದಲ್ಲಿ ಯಾರೇ ಆಗ್ಲಿ, ಅದು ಕನ್ನಡ ಪರ ಸಂಘಟನೆಗಳಿರ್ಬೋದು, ಬಿಜೆಪಿ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಸಹ ಹೋರಾಟ ಮಾಡಿದ್ರೆ ಅದಕ್ಕೆ ನಮಗೆ ನೈತಿಕ ಬೆಂಬಲ ಅಂತೂ ನಮ್ದು ಇದ್ದೇ ಇರುತ್ತೆ. ಮತ್ತೆ ಈ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ DK ಶಿವಕುಮಾರ್ ಸಾಹೇಬ್ರಿಗೂ ಕರೆಕ್ಟ್ ಆಗಿರುವಂತ ಇನ್ಫಾರ್ಮೇಶನ್ ಇದುವರೆಗೂ ಇರ್ಲಿಕ್ಕಿಲ್ಲ. ಇಂತಹ ವಿಷಯದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಮೆಂಟ್ ಪಾಸ್ ಮಾಡೋದು ಅನಾವಶ್ಯಕ. ಯಾವತ್ ಮಾಡ್ತಾರೋ ಅವ್ರು ಮಾಡ್ಲಿ. ಆದ್ರೆ ಒಂದು ವಿಷಯ ಹೇಳಕ್ಕೆ ಜನತೆಯ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸುಮಾರು 1-1.5 ತಿಂಗಳಾದ್ರೂ ಸಹ ಪೂರ್ಣವಾದ ಮಂತ್ರಿಮಂಡಲವನ್ನ ರಚಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಇವತ್ತವರೆಗೂ ಬಿಟ್ಟಿಲ್ಲ. DK ಶಿವಕುಮಾರ್ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಅಲ್ಲಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಕಾಂಗ್ರೆಸ್ ಪ್ರೂವ್ ಮಾಡಿದೆ. ಇಂತಹ ಒಂದು ಸರ್ಕಾರವನ್ನ ಅರೆಬೆಂದಂತಹ ಅರ್ಧಂಬರ್ಧ ಇರೋ ಟೀಮ್ ಇಟ್ಕೊಂಡು DK ಶಿವಕುಮಾರ್ ಅವರಂತೂ ಏನೋ ಒಂದು ಮಾಡ್ಬೇಕು, ಮತ್ತೆ ನಾವು ಸರ್ಕಾರ ತರಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಆದ್ರೆ ಅವ್ರಿಗೆ ಕೆಲಸ ಮಾಡಕ್ಕೆ ಅವರ ಹೈಕಮಾಂಡ್ ಬಿಡ್ತಿಲ್ಲ. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಇದನ್ನ ಜನತೆ ಗಮನಿಸ್ಬೇಕು. ಇವರ ಆಟಾಟೋಪುಗಳನ್ನ ಗಮನಿಸ್ಬೇಕು. ಅವರ ಲಾಭ ಲೆಕ್ಕಾಚಾರಗಳನ್ನ ನೀವು ಗಮನಿಸ್ಬೇಕು. ಮುಂದಿನ ಬಾರಿ ಚುನಾವಣೆ ಬಂದಾಗ ಏನು ಎಲೆಕ್ಷನ್ ಯಾರು ವೋಟ್ ಹಾಕ್ಬೇಕು ಏನಿಲ್ಲ ಅಂತ ಯೋಚನೆ ಮಾಡಿ ವೋಟ್ ಮಾಡ್ಬೇಕು ಅಂತ ನನ್ನ ಪ್ರಜ್ಞಾವಂತ ಮತದಾರರಲ್ಲಿ ಕೇಳ್ಕೊಂತಾರೆ. ಕಾಂಗ್ರೆಸ್